ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಸಂತೋಷದ ಸುದ್ದಿ. ಇದೇ ತಿಂಗಳಿನಲ್ಲಿ ನಡೆದಿರುವಂತಹ ಇಂಗ್ಲೀಷ್ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಕೆಲವೊಂದು ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ತೆಗೀಲಿ ಅಂದ್ಬಿಟ್ಟು ಪ್ರಾಕ್ಟೀಸ್ ಪೇಪರ್ 1, 2, 3 ಹೀಗೆ ಮಾಡ್ತಾ ಹೋಗ್ತಾರೆ. ನಿಮಗೆ 80 ಅಂಕದ ಪ್ರಶ್ನೆ ಪತ್ರಿಕೆ ಆ್ಯನ್ಯುವಲ್ ಎಕ್ಸಾಮ್ ಪ್ರಿಪೇಟರಿ ಎಕ್ಸಾಮಿಗಿರುತ್ತೆ. ಇಲ್ಲಿ ಆ ಒಂದು ಕಾಲೇಜಲ್ಲಿ 50 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿಬಿಟ್ಟು ಮಕ್ಕಳಿಗೆ ಒಂದೇ ಕ್ಲಾಸಲ್ಲಿ 40 ಮಿನಿಟ್ಸು ಅಥವಾ 1 ಅವರ್ ಕ್ಲಾಸ್ ಇರುತ್ತಲ್ಲೋ ಅದರಲ್ಲಿ ಮುಗಿಸಿದ್ದಾರೆ. ಎನಿಹೋ ಬನ್ನಿ, ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ. ಬಾಗಲಕೋಟೆ ಜಿಲ್ಲೆಯಿಂದ ಕಳಿಸಿಕೊಟ್ಟಿರುವಂಥ ಉಮಾ ಮಹೇಶ್ವರಿ ಅವರಿಗೆ ಧನ್ಯವಾದಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಕಾಲೇಜಿನಲ್ಲಿಯೂ ಕೂಡ ಇಂಗ್ಲೀಷ್ ಎಕ್ಸಾಮ್ ಆಗಿದ್ದರೆ ಪ್ರಾಕ್ಟೀಸ್ ಅಥವಾ ಪ್ರಿಪೇಟ್ರಿ ತಗೊಳ್ಳೋ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸ್ಕೊಟ್ರೆ ನಾವು ಇಲ್ಲಿಂದ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತೇವೆ. ಉಮಾಮಹೇಶ್ವರಿಯವರೇ, ಬೇಜಾರಾಗಬೇಡಿ, ಬಹಳ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಟ್ಟಿದ್ದೀರಾ. ಅದರಲ್ಲಿ ಒಂದು ನಾನು ಇಲ್ಲಿ ಅಪ್ಲೋಡನ್ನು ಮಾಡುತ್ತಿದ್ದೇನೆ ವಿತ್ ಕೀ ಆನ್ಸರ್. ಗಾಡ್ ಬ್ಲೆಸ್ ಯು. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್ಸ್. ಪ್ರೀತಿಯ ವಿದ್ಯಾರ್ಥಿಗಳೇ, ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ. ರೀಸನ್ ಇಷ್ಟೇ, ಸಂಪೂರ್ಣವಾಗಿ ನಿಮಗೆ ಆನ್ಸರ್ ಇದೇ ಯಾಕೆ ಅಂತ ವಿವರಣೆಯ ಮುಖಾಂತರ ನಾನು ತಿಳಿಸ್ತಾ ಹೋಗ್ತೇನೆ. ನೋಡಿ, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ ಅಲ್ವಾ, ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್ ಅಂತ ಇದೆ. ದಿ ಫ್ರೇಸ್ ಫೇಸ್ ಆಫ್ ಹೆವನ್ ಅಂತ ಇದೆ. ಫೇಸ್ ಆಫ್ ಹೆವನ್ ಅಂದರೆ ಯಾರು ಅಂತ ಇಲ್ಲಿ ಕೇಳಲಾಗಿದೆ. ಇದು ನಿಮ್ಮ ಮೊದಲನೆಯ ಪದ್ಯ ರೋಮಿಯೋ ಅಂಡ್ ಜೂಲಿಯೆಟ್ನಿಂದ ಪ್ರಶ್ನೆ. ಫೇಸ್ ಆಫ್ ಹೆವನ್ ಅಂದರೆ ಆಕಾಶ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಸ್ಕೈ ಅನ್ನುವಂಥದ್ದು ಸರಿಯಾದ ಉತ್ತರ. ಎರಡನೆಯ ಪ್ರಶ್ನೆ, ದಿ ಸ್ಪೆಷಲ್ ರೆವಿನ್ಯೂ ಇನ್ ಮೊನಾಕೋ ಕಮ್ಸ್ ಫ್ರಮ್ ಡ್ಯಾಶ್ ಅಂತ ಇದೆ. ಈ ಒಂದು ಪ್ರಶ್ನೆ ನಮಗೆ ಯೂನಿಟ್ ಟೆಸ್ಟ್ 1ರಿಂದನೂ ಕೂಡ ಹೇಳ್ತಾ ಇದ್ದೇನೆ. ದಯವಿಟ್ಟು ಇದಕ್ಕೆ ಕೀ ಆನ್ಸರು ನೋಡ್ತಾ ಇರೋರು ಕಳಿಸ್ಕೊಟ್ರೆ ಬಹಳ ಹೆಲ್ಪ್ ಆಗುತ್ತೆ, ಆಯಿತಾ. ನಿಮಗೆ 2 ಆಪ್ಷನ್ ಕೂಡ ನಾನು ಡಿಲೀಟ್ ಮಾಡಿ ಕೊಡ್ತೇನೆ. ಸೆಕೆಂಡ್ ಕ್ವಶನ್ ಏನಿದೆ, ಸ್ಪೆಷಲ್ ರೆವಿನ್ಯೂ ಅಂತ ಕೇಳಿದ್ದಾರೆ. ಹಾಗಿದ್ರೆ ಸ್ಪೆಷಲ್ ರೆವಿನ್ಯೂಗೆ ನಾನು ಈಗ ಆಪ್ಷನ್ ಎ ಕೂಡ ಡಿಲೀಟ್ ಮಾಡ್ತೇನೆ, ಆಪ್ಷನ್ ಬಿ ಕೂಡ ನಾನು ಡಿಲೀಟ್ ಮಾಡ್ತಾ ಇದ್ದೇನೆ, ಆಯಿತಾ. ಈಗ ಉಳಿದಿರುವಂಥದ್ದು ಸಿ ಅಥವಾ ಡಿ ಅಂತ. ತಾವುಗಳು ದಯವಿಟ್ಟು ಉತ್ತರವನ್ನು ನನಗೆ ಕಮೆಂಟಲ್ಲಿ ತಿಳಿಸಬೇಕು. ಮೂರನೆಯ ಪ್ರಶ್ನೆ, ಪೇರೆಂಟ್ಸ್ ಮೇ ಡ್ಯಾಶ್ ದಿ ಬಾಡೀಸ್ ಆಫ್ ದ ಚಿಲ್ಡ್ರನ್. ಮಕ್ಕಳನ್ನು ಪೇರೆಂಟ್ಸ್ ಮೇ ಹೌಸ್ ದಿ ಬಾಡೀಸ್ ಆಫ್ ದೇರ್ ಚಿಲ್ಡ್ರನ್ ಅನ್ನುವಂಥದ್ದು 100% ಸರಿಯಾದ ಉತ್ತರ, ಆಯಿತಾ. ಮಕ್ಕಳಿಗೆ ನೀವು ಮನೆಯನ್ನು ಕೊಡಬಹುದು, ಆದರೆ ಚಿಲ್ಡ್ರನ್ ಬಟ್ ನಾಟ್ ದೇರ್ ಸೌಲ್ಸ್ ಅಂತ. ಅವರ ದೇಹಗಳಿಗೆ ತಾವುಗಳು ಯು ಕ್ಯಾನ್ ಹೌಸ್ ದೇರ್ ಬಾಡೀಸ್ ನಾಟ್ ದೇರ್ ಸೌಲ್ಸ್ ಅಂತ, ಆಯಿತಾ. ಅದು ಸರಿಯಾದ ಉತ್ತರ ಪ್ರೀತಿಯ ಮಕ್ಕಳೇ. ನಾಲ್ಕನೆಯ ಪ್ರಶ್ನೆ, ಚಿಪ್ಕೋ ಮೂಮೆಂಟ್ನ ಅಂತ ಒಂದು ನಿಮಗೆ ವಂದನಾ ಶಿವರ್ ಅವ್ರದ್ದು ಪಾಠ ಇದೆ. ಈಸ್ ಎ ನಾನ್ ವೈಲೆಂಟ್ ರೆಸ್ಪಾನ್ಸ್ ಅಗೇನ್ಸ್ಟ್ ದಿ ಲಾರ್ಜ್ ಸ್ಕೇಲ್ ಆಫ್. ಹಾಗಿದ್ರೆ ಚಿಪ್ಕೋ ಮೂಮೆಂಟ್ ಅಂತ ಆ ಚಳುವಳಿ ಆಯ್ತಲ್ವಾ, ಅದು ಎದರ ಬಗ್ಗೆ ನಡೀತು, ಯಾವ ಒಂದು ಇದರ ವಿರುದ್ಧವಾಗಿ ನಡೀತು ಅಂದರೆ ಡಿಫಾರೆಸ್ಟಿನ ಇದರಾಗಿ ಅಂತ, ಆಯಿತಾ. ಡಿಫಾರೆಸ್ಟ್ರೇಷನ್ ಅಂತ ಇದೆಯಾ ಮಕ್ಕಳೇ, ಬಿ ಅನ್ನುವಂಥದ್ದು ಸರಿಯಾದ ಉತ್ತರ. ಐದನೆಯ ಪ್ರಶ್ನೆ, ದ ನೇಟಿವ್ ಸಿಟಿ ಆಫ್ ಗಾನ್ಜಾಲೋ ಅಂತ ಇದೆ. ಡಾನ್ ಗಾನ್ಜಾಲೋನ ಊರಿನ ಹೆಸರೇನು ಅಂತ ಇಲ್ಲಿ ಕೇಳಲಾಗಿದೆ. ನೇಟಿವ್ ಪ್ಲೇಸ್ ಅಂದರೆ ಅವನ ಹುಟ್ಟಿದಂಥ ಊರಿನ ಸ್ಥಳ, ಊರಿನ ಹೆಸರು ಯಾವುದು ಅಂದರೆ ಸರಿಯಾದ ಉತ್ತರ ಇಲ್ಲಿ ಯಾವುದಪ್ಪ ಪ್ರಶ್ನೆ ಇದಕ್ಕೆ, ವೆಲೆನ್ಸಿಯಾ ಅಂತ ಇದೆ ಅಲ್ವಾ, ಅದು 100% ರೈಟ್ ಆನ್ಸರು. ಸ್ಪೇನ್ ಅನ್ನುವಂಥದ್ದು ದೇಶ, ಮ್ಯಾಡ್ರಿಡ್ ಅನ್ನುವಂಥದ್ದು ಪಾರ್ಕಿನ ಹೆಸರು. ಇದು ಸವಿಲ್ಲಾ, ಅವನು ಹೋಗಿ ಒಂದು ಕಡೆ ತಂಗಾಗ್ತಾನೆ ಆಮೇಲೆ ಓಡೋಗಿದಾಗ, ಅದು ಆಯಿತಾ. ಆರನೆಯ ಪ್ರಶ್ನೆಗೆ, ದ ಸ್ಪೀಕರ್ ಈಸ್ ಅಡ್ರೆಸ್ಸಿಂಗ್ ಡ್ಯಾಶ್. ಸ್ಪೀಕರು ಯಾರನ್ನ ಕುರಿತು ಇಲ್ಲಿ ಈ ಪದ್ಯದಲ್ಲಿ ಮಾತನಾಡಿದ್ದಾನೆ ಅಂತ ಕೇಳಲಾಗಿದೆ. ಸಿಸ್ಟರ್ ತಪ್ಪು, ಮದರ್ ತಪ್ಪು, ಡಾಟರ್ ತಪ್ಪು. ಮೊದಲನೆಯ ಉತ್ತರ ಇದೆ ಅಲ್ವಾ, ಎ ಈಸ್ ದ ರೈಟ್ ಆನ್ಸರ್, ಹಿಸ್ ಬಿಲವೆಡ್, ಅವನ ಪ್ರಿಯತಮೆ ಅಂತ. ಏಳನೆಯ ಪ್ರಶ್ನೆ, ದ ಫುಡ್ ಗ್ರೋಸ್ ಇನ್ ಇಟ್ಸ್ ಓನ್ ವೇ ಆ್ಯಂಡ್ ಫೀಲ್ಸ್ ಲೈಕ್ ಎ ಡ್ಯಾಶ್ ಅಂತ ಇದೆ. ಲೈಕ್ ಎ ಬ್ಲೈಂಡ್ ಮ್ಯಾನ್ ಅಂತ ಇದೆ ಅಲ್ವಾ, ಅದು 100% ಸರಿಯಾದ ಉತ್ತರ, ಆಪ್ಷನ್ ಡಿ, ಆಯಿತಾ. ಎಂಟನೆಯ ಪ್ರಶ್ನೆ, ಮ್ಯಾಚ್ ದ ಫಾಲೋಯಿಂಗ್ ಅಂತ ಇದೆ. ಇದು ಬಹಳ ಸಲ ಬರ್ತಾ ಇದೆ, ಯಾಕೋ ಯುಕೆಡಾರ್ ಅಂತ ಕೊಟ್ಟಿದ್ದಾರಲ್ವಾ. ಯುಕೆಡಾರಲ್ಲಿ ರೈಟ್ಸ್ ಆಫ್ ನೇಚರನ್ನು ನೀಡಲಾಗಿದ್ದಾರೆ. ರವೀಂದ್ರನಾಥ್ ಟಾಗೂರು ತಪೋವನ್. ಇಷ್ಟೇ ಸಾಕು, ಇನ್ನೊಂದು ಭಾಳ ಹೊಡೆದಾಡಬಾರ್ದು. 2 ಸಿಕ್ಬಿಟ್ರೆ ಮುಗೀತು, ಅಲ್ಲಿಗೆ ಸರಿಯಾದ ಉತ್ತರ ನಿಮಗೆ ಸಿಕ್ಕ ಹಾಗೆಯೇ. ಎಂಟನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿ ಇರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ವೆರಿ ಗುಡ್. ಒಂಬತ್ತನೆಯ ಪ್ರಶ್ನೆ, ಜಾರ್ಜ್ ಮೈಕ್ಸ್ ಫೀಲ್ಸ್ ದ್ಯಾಟ್ ಬೋವಿಂಗ್ ಹ್ಯಾಸ್ ಬಿಕಮ್ ಎ ಡ್ಯಾಶ್ ಇನ್ ಜಪಾನ್ ಅಂತ ಇದೆ. ಒಂಬತ್ತನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ನೀವೇ ನನಗೆ ಹಾಕಿದರೆ ಕಮೆಂಟ್ಸಲ್ಲಿ ಬಹಳ ನನಗೂ ಸಂತೋಷ ಆಗ್ತೀನಿ ಮಕ್ಕಳೇ. ಆದರೆ ಇದು ಸ್ವಲ್ಪ ಡಿಫಿಕಲ್ಟು, ನಾನೇ ಆನ್ಸರ್ ಕೊಟ್ಟುಬಿಡ್ತೇನೆ ನೋಡಿ. ಅದು ಕ್ರೇಜ್ ಅಂತ ಹೇಳ್ತೀವಿ, ಆದರೆ ಅಲ್ಲಿ ಮ್ಯಾನಿಯಾ ಅಂತ ಕರೀತಾರೆ ಅದನ್ನು, ಕ್ರೇಜ್ ಅಂತ, ಮ್ಯಾನಿಯಾ ಅಂದರೆ ಇದೆ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತೆ. 10ನೆಯ ಪ್ರಶ್ನೆ, ಐಡೆಂಟಿಫೈ ದಿ ರೈಟ್ ಏನು ಇವೆಂಟ್ಸ್
ಟುಕ್ ಪ್ಲೇಸ್ ಇನ್ ದಿ ಶಾರ್ಟ್ ಸ್ಟೋರಿ 2 Deerನಲ್ಲಿ ನಡೆದಂತಹ ಕಥೆಯನ್ನು ರಿಅರೇಂಜ್ ಹೇಗೆಗೋ ಹಾಕಿದ್ದೀವಿ ತಮ್ಮ, ಅದರಲ್ಲಿ ಸರಿ ಯಾವುದು ಅಂತ ಆಪ್ಷನ್ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ. ಮೊದಲು ಅಲ್ಲಿ ಕೊಲೆ ಆಗತ್ತೆ. ಎ ಮರ್ಡರ್ ವಾಸ್ ಕಮಿಟೆಡ್ ಇನ್ ಮೊನಾಕೋ, ಹೌದಲ್ವಾ. ದ ಪ್ರಿನ್ಸ್ ರೆಡ್ ದಿ ಸೆಂಟೆನ್ಸ್, ಅಲ್ಲಿನ ರಾಜ ಒಂದು ಕೊಟ್ಟಂತಹ ಆಜ್ಞೆನ ಓದ್ತಾನೆ. ಏನು ಮಾಡ್ತಾರೆ, ನಂತರದಲ್ಲಿ ಆ ಒಂದು ಕೈದಿಗೆ ಜೈಲಿನಲ್ಲಿ ಹಾಕ್ತಾರೆ. ನಂತರದಲ್ಲಿ ಅಲ್ಲಿಂದ ಅವನು ಬಿಟ್ಟು ಹೋಗಿಬಿಟ್ಟು ದೇಶವನ್ನೇ ಬಿಟ್ಟು ಹೋಗ್ತಾನೆ ಅಂತ, ಆಯಿತಾ. ಕ್ವಶನ್ ನಂಬರ್ 11. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, 10 MCQsಗಳು ಮುಗಿದೋಯ್ತು. ಕ್ವಶನ್ ನಂಬರ್ 11ರಲ್ಲಿ ಈಗ ಏನಿದೆ ಅಂದರೆ ಪ್ಯಾಸಿವ್ ವಾಯ್ಸ್ ಇದೆ ನೋಡಿ, ಬಹಳ ಈಸಿ. ನವಧನ್ಯ ಫಾರ್ಮ್ ಅಂತ ಇದೆ, ಇದು ಸಿಂಗ್ಯುಲರು. ಡ್ಯಾಶ್ ಅಂತ ಇದೆ, ಸ್ಟಾರ್ಟ್ ಅಂತ ಇದೆ ಬ್ರ್ಯಾಕೆಟಲ್ಲಿ. ಸಿಂಗ್ಯುಲರ್ ಆಗಿದ್ದಕ್ಕೆ ವಾಸ್ ಅಂತ ಬರೀಬೇಕು. ಸ್ಟಾರ್ಟಿಗೆ ಪಾಸ್ಟ್ ಟೆನ್ಸು ಸ್ಟಾರ್ಟೆಡ್ ಅಂತ ಬರೀಬೇಕು, ಪಾಸ್ಟ್ ಪಾರ್ಟಿಸಿಪಲ್, ಆಯಿತಾ. ನಂತರದಲ್ಲಿ 150 ವೆರೈಟೀಸ್ ಆಫ್ ವೀಟ್, ಆಯಿತಾ. ಡ್ಯಾಶ್ ಕನ್ಸರ್ವ್ ಅಂತ ಇದೆ. ಟುಡೇ 600 ವೆರೈಟೀಸ್ ಆಫ್ ರೈಸ್ ಆ್ಯಂಡ್ 150 ವೆರೈಟೀಸ್ ಆಫ್ ವೀಟ್. ಇದು ಇಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಡೌಟು ಸ್ಟಾರ್ಟ್ ಆಗ್ತಾ ಇದೆ. ಏನು ಡೌಟು ಸರ್, ಇಲ್ಲಿ ಏನದು ಯಾವುದು 600 ಏನ್ರಿ ಅದು ಏನಂತ ಓದ್ತಿರೋ ತಾವುಗಳು, 630 ಅಲ್ವಾ. 600 ವೆರೈಟೀಸ್ ಆಫ್ ರೈಸ್ ಅಂತ ಬಂತು. ಇಲ್ಲಿ ನೋಡಿದರೆ 150 ವೆರೈಟೀಸ್ ಆಫ್ ಇದು ಅಂತ ಬಂತು, ಹೌದಲ್ವಾ. ಹಾಗಿದ್ರೆ ಇದಕ್ಕೆ ಏನಂತ ಹಾಕಬೇಕು ಅಂತ, ಕನ್ಸರ್ವ್ಡ್ ಅಂತ ಇದೆ, ವಿ ಕನ್ಸರ್ವ್, ಹೌದಲ್ವಾ. ಅದು ಸರಿಯಾದ ಉತ್ತರ ಬಂದು ನೋಡಿ, 600 ವೆರೈಟೀಸ್ ಆಫ್ ರೈಸ್ ಆ್ಯಂಡ್ 150 ವೆರೈಟೀಸ್ ಆಫ್ ವೀಟ್ ವರ್ ಕನ್ಸರ್ವ್ಡ್ ಇನ್ ದಿ ಫಾರ್ಮ್, ಆಯಿತಾ. ನಂತರದಲ್ಲಿ ದೀಸ್ ಸೀಡ್ಸ್ ವರ್ ಗಿವನ್ ಟು ಫಾರ್ಮರ್ಸ್ ಟು ಗ್ರೋ ಆ್ಯಂಡ್ ಬೆಟರ್ ದಿ ಕ್ರಾಪ್ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗತ್ತೆ, ಅರ್ಥ ಆಯ್ತಾ. ನಂತರದಲ್ಲಿ ಕ್ವಶನ್ ನಂಬರ್ 12ಕ್ಕೆ ಹೋಗೋಣ. ಭಾಳ ಈಸಿಯಾಗಿ ಪ್ರಶ್ನೆಗಳು ಇಲ್ಲಿ ನೀಡಲಾಗಿದೆ, ನೋಡ್ತಾ ಹೋಗೋಣ. ಅಕಾರ್ಡಿಂಗ್ ಟು ಕಾರ್ಲಿನ್ ಮರ್ಚೆಂಟ್, ದ ಶಿಫ್ಟ್ ಆಫ್ ಪರ್ಸ್ಪೆಕ್ಟಿವ್ ಫಾರ್ಮ್ ತೇರಾ ಮ್ಯಾದ್ರೆ ಟು ತೇರಾ ನುಲ್ಲೀಸ್ ವಾಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಒಂದು ವೆಲ್ ಸೂಟೆಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಎಗೆ. ಆಪ್ಷನ್ ಬಿ ಡ್ಯಾಶ್, ಎರಡನೇ ಡ್ಯಾಶಿಗೆ ಆ್ಯಕ್ಟಿವಿಟೀಸ್ ದಟ್ ವುಡ್ ಲೆಡ್ ಟು ಅನ್ನುವಂಥದ್ದು ಸರಿಯಾದ ಉತ್ತರ, ಲೆಡ್ ಟು ಕ್ಯಾಪಿಟಲಿಸಮ್, ಆಯಿತಾ. ಕ್ವಶನ್ ನಂಬರ್ 13 ಮೇಲ್ ನೋಡಿ ಕೆಳಗಡೆ ಬರೆಯುವಂಥದ್ದು. ಪ್ರೀತಿಯ ಮಕ್ಕಳೇ, ನೋಬೆಲ್ ಪ್ರೈಸ್ ಈಸ್ ಅವಾರ್ಡೆಡ್ ಗಿವನ್ ಎವ್ರಿ ಇಯರ್, ಇಟ್ ಈಸ್ ವರ್ಲ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೈಸ್ ಅಂತ ಇದೆ. ಹಾಗಿದ್ರೆ ಇಟ್ ಅಂದರೆ ಏನು ಅಂತ ಇಲ್ಲಿ ಕೇಳಿದ್ದಾರೆ. ಇಟ್ ಅಂದರೆ ಏನು ಹೇಳಿ ನೋಡೋಣ. ನೋಬೆಲ್ ಪ್ರೈಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹೀಗೆ ಸರಿಯಾದ ಉತ್ತರ ಯಾವುದಾದ್ರೂ ಮನುಷ್ಯನ ಹೆಸರು ಬರಬೇಕು. ಹಾಗಾಗಿ ಆಲ್ಫರ್ಡ್ ಬರ್ನ್ ಹಾರ್ಡ್ ಶಾ ಅನ್ನುವಂಥದ್ದು ಸರಿಯಾದ ಉತ್ತರ. ದಿಸ್ ಅಂದರೆ ಏನು ಅಂತ ಕೇಳಿದರೆ 2 ಸಲ ದಿಸ್ ಇದೆ. ಹಾಗಿದ್ರೆ ತಾವುಗಳು ನೋಡ್ಬೋದು, ಸೆಕೆಂಡ್ ಲೈನಲ್ಲಿ ದಿಸ್ ಒಂದಿದೆ, 4th ಲೈನಲ್ಲಿ ಒಂದು ದಿಸ್ ಇದೆ. ಡಾರ್ಕ್ ಮಾಡಿದಾರಲ್ವ, ಅದಕ್ಕೆ ಅದಕ್ಕೆ ಹಿಂದೆನೇ ಇದೆ ಆನ್ಸರು, ಡೈನಾಮೈಟ್ ಅಂತ ಇದೆ. ಹಾಗಿದ್ರೆ ದಿಸ್ ಅಂದರೆ ಏನಿಲ್ಲಿ ಡೈನಾಮೈಟ್ ಅನ್ನುವಂಥದ್ದು ಸರಿಯಾದ ಉತ್ತರ. 4ನೆಯ ದಿಸ್ ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಡಿಸ್ಟ್ರಿಬ್ಯೂಷನ್ ಆಫ್ ಇಂಟ್ರೆಸ್ಟ್ ಆಫ್ ದಿಸ್ ಮನಿ ಅಂತ ಇದೆ. ಈ ದುಡ್ಡನ್ನು ನೋಡಿ ಇಲ್ಲಿ, ದಿಸ್ ವಾಸ್ ಅ ಎನ್ಕರೇಜ್, ದಿಸ್ ವಾಸ್ ಟು, ದಿಸ್ ಅಂದರೆ ಏನು ದುಡ್ಡು ಅಂತ ಸರಿಯಾದ ಉತ್ತರ. ದೇರ್ ಅಂತ ಇದೆ, ದೇರ್ ಪ್ಯಾಷನ್ ಅಂತ ಇದೆ. ದೇರ್ ಅಂತ ಹೇಳಿದರೆ ಏನಂತ ಬರೀತೀರಪ್ಪ, ಸೈಂಟಿಸ್ಟ್ಗಳು ಅಂತ ಇಲ್ಲಿ, ಆಯಿತಾ. ಇದು ಯಾರಿಗಾದ್ರೂ ಡೌಟ್ ಇದ್ದರೆ ಅಥವಾ ಆನ್ಸರ್ ತಪ್ಪು ಅಂತ ಅನಿಸಿದರೆ ನೋಡಿ, ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಈ ಪೇಪರಲ್ಲಿ 3 ಮಾರ್ಕ್ಸ್ ಕ್ವಶನ್ಸು, 2 ಮಾರ್ಕ್ಸು, 4 ಮಾರ್ಕ್ಸು ಡಿಲೀಟ್ ಮಾಡಿ ಮಕ್ಕಳಿಗೆ ಪ್ರಾಕ್ಟೀಸ್ ಆಗುವ ರೀತಿಯಲ್ಲಿ ನೀಡಲಾಗಿದ್ದಾರೆ. ಇಲ್ಲಿ ಒಂದು ಪ್ರಿಫಿಕ್ಸ್ ಗ್ರಾಮರ್ ಪಾರ್ಟ್ ಇದೆ, ಆ್ಯಡ್ ಪ್ರಿಫಿಕ್ಸ್ ಟು ಇಟ್ಸ್ ಆ್ಯಂಟೋನಿಮ್ ಹ್ಯಾಪಿ ಅಂತ ಇದೆ. ಹ್ಯಾಪಿಗೆ ಸರಿಯಾದ ಉತ್ತರ ವಿರುದ್ಧ ಪದ ಅನ್ಹ್ಯಾಪಿ ಅಂತ ಆಗುತ್ತೆ. ಯಾಕಂದರೆ ಸರ್ ನಾನು ಸ್ಯಾಡ್ ಅಂತ ಬರೀತೀನಿ ಅಂತ ಯಾರಾದರೂ ಹೇಳಿದರೆ ಸ್ಯಾಡ್ ಅನ್ನುವಂಥದ್ದು ಇಲ್ಲಿ ತಪ್ಪಾಗತ್ತೆ, ಅದು ಆ್ಯಂಟೋನಿಮ್ ಆಗುತ್ತೆ. ಆದರೆ ಇಲ್ಲಿ ಪ್ರಿಫಿಕ್ಸ್ ಅಂತ ಬರೀರಿ ಅಂತ ಇದೆ, ಹಾಗಾಗಿ ಅನ್ಹ್ಯಾಪಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ, ಆಯಿತಾ ಮಕ್ಕಳೇ. ಏನಾದರೂ ಡೌಟ್ ಇದ್ದರೆ ತಾವುಗಳು ಕೇಳ್ಬೋದು. ಪಾರ್ಟ್ ಡಿಗೆ ನಾವು ಈಗ ಬರ್ತಾ ಇದ್ದೇವೆ. 31ನೆಯ ಪ್ರಶ್ನೆ ನೋಡಿ, ಇಂಗ್ಲೀಷಲ್ಲಿ ವೀಕ್ ಇರೋರಿಗೆ ಈ ರೀತಿಯಾಗಿ ನಿಮ್ಮ ಒಂದು ಕಾಲೇಜಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಕ್ವಶನ್ ಆನ್ಸರ್ಸನ್ನು ಬಿಟ್ಟು ಫಸ್ಟು ಗ್ರಾಮರು ಹಾಗೂ 1 ಅಂಕದ ಪ್ರಶ್ನೆಗಳನ್ನು ರೆಡಿ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು 60 ರೇಂಜಿಗೆ ತಂದುಬಿಡ್ತಾರೆ. ಮಹಾತ್ಮ ಗಾಂಧಿ ಗಾಂಧಿರಿಯನ್ ಮೆನಿ ಕ್ಯಾಂಪೇನ್ಸ್ ಅಕ್ರಾಸ್ ದಿ ಕಂಟ್ರಿ ಅನ್ನುವಂಥದ್ದು ಸರಿಯಾದ ಉತ್ತರ. ಆರ್ಟಿಕಲನ್ನು ಬಳಸಿ ಅಂತ ಇದೆ, ದಿ ಅನ್ನುವಂಥದ್ದು ಸರಿಯಾದ ಉತ್ತರ. ಎ ಡಿಸೀಸ್ ಟೈಮ್ಸ್ ಆಫ್ ಮಾಡರ್ನ್ ಸ್ಟ್ರೆಸ್ ಈಸ್ ಅಂತ ಇದೆ. ಇದು ಆನ್ಸರ್ ನೀವೇ ಹಾಕ್ತೀರಾ ಅಥವಾ ಹೇಳ? ಭಾಳ ಈಸಿ ನೋಡಿ. ಸ್ಟ್ರೆಸ್ ಈಸ್ ಅ ಡಿಸೀಸ್
ಆಫ್ ಮಾಡರ್ನ್ ಟೈಮ್ಸ್ ಅನ್ನುವಂಥದ್ದು 100% ಸರಿಯಾದ ಉತ್ತರ. ಮೂರನೆಯ ಪ್ರಶ್ನೆ, ಎ ಲಂಪ್ ಆಫ್ ಗೋಲ್ಡ್ ಡ್ಯಾಶ್ ಫೌಂಡ್ ಇನ್ ದಿ ಚೆಸ್ಟ್ ಅಂತ ಇದೆ. ಲಂಪ್ ಆಫ್ ಗೋಲ್ಡ್ ವಾಸ್ ಫೌಂಡ್ ಆಯಿತಾ, ವಾಸ್ ಅನ್ನುವಂಥದ್ದು 100% ಸರಿಯಾದ ಉತ್ತರ. ದಿವ್ಯಾ ಡ್ಯಾಶ್ ದ ಟ್ರೋಫಿ ಲಾಸ್ಟ್ ಇಯರ್ ಅಂದ್ರೇನು, ಭೂತಕಾಲ ಅಂತ, ನಡೆದು ಹೋದು ಗತಿಸಿ ಹೋದ ಕಾಲ. ಹಾಗಿದ್ರೆ ಇಲ್ಲಿ ವಿನ್ ಅಂತ ಇದೆ, ಅದಕ್ಕೆ ಪಾಸ್ಟ್ ಟೆನ್ಸ್ ಏನು ಗೊತ್ತಾ, ಒನ್ ಅಂತ, ON ಅಲ್ಲಪ್ಪ, WON ಆಯಿತಾ, ಅದು ಪ್ರೊನೌನ್ಸಿಯೇಷನ್ ಒನ್ ಅಂತೀವಿ, ನೀವು ON ಅಂತಲೂ ಕೂಡ ಭಾಳ ಜನ ಕರೀತಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ಇಲ್ಲಿ ನೋಡಿ ಯಾವುದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ರೈಟ್ ಲಿಂಕರ್ಸ್ ಅಂತ ಎಕ್ಸಾಮಲ್ಲಿ ಈ ರೀತಿಯಾಗಿ ಬರುತ್ತೆ. ಬಹಳ ಈಸಿಯಪ್ಪ. ಬ್ರ್ಯಾಕೆಟಲ್ಲಿ ಬಟ್, ಟು, ಆಫ್ಟರು, ಆ್ಯಸ್, ದೋ, ಆ್ಯಸ್ ಅಂತ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಇದು ಭಾಳ ಹುಷಾರಾಗಿ ಬರೀಬೇಕು, ಒಂದು ತಪ್ಪಾದರೆ ಇನ್ನೊಂದು ಕೂಡ ತಪ್ಪಾಗಿಬಿಡುತ್ತೆ. ಬನ್ನಿ. ದಿ ಗಾರ್ಡನರ್ ಸ್ಟಾರ್ಟೆಡ್ ನರೇಟಿಂಗ್ ದಿ ಸ್ಟೋರಿ ಆಫ್, ಇದನ್ನು ನಾವು ಏನಂತ ಕರಿತೀರಾ ತಾವುಗಳು, ಬಟ್ಟು ಕಂಜಕ್ಷನ್ಸ್ ಅಂತ ಹೇಳ್ತೀವಲ್ವಾ. ನೋಡಿ ಎಲ್ಲಿದೆ ಸರ್, ಬನ್ನಿ. ದಿ ಗಾರ್ಡನರ್ ಲಿಂಕರ್ಸ್ ಅಂತಲೂ ಕೂಡ ಹೇಳ್ತೇವೆ. ದಿ ಗಾರ್ಡನರ್ ಸ್ಟಾರ್ಟೆಡ್ ನರೇಟಿಂಗ್ ದ ಸ್ಟೋರಿ ಆಫ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಟು ದಿ ಓನರ್ಸ್ ವೈಫ್ ಡ್ಯಾಶ್ ಪ್ರೊಸೀಡಿಂಗ್ ವಿತ್ ದ ಸ್ಟೋರಿ ಅಂತ ಇದೆ. ಅದು ಆಫ್ಟರ್ ಅಂತ ಬರಬೇಕು. ಫಸ್ಟ್ ಆಫ್ಟರ್ ಪ್ರೊಸೀಡಿಂಗ್ ವಿತ್ ದ ಸ್ಟೋರಿ ಹಿ ಸ್ಟಾರ್ಟೆಡ್ ಫಂಬ್ಲಿಂಗ್ ಫಾರ್ ವರ್ಡ್ಸ್ ಆ್ಯಸ್ ದೋ ಹಿ ಮೇಡ್ ಎ ಮಿಸ್ಟೇಕ್. ಎಲ್ಲೋ ತಪ್ಪು ಮಾಡಿದಾನೋ ಆ ರೀತಿನಲ್ಲಿ ಅನ್ನಲಿಕ್ಕೆ ಆ್ಯಸ್ ದೋ ಅಂತ ಬರೀಬೇಕು. ಫಸ್ಟ್ ಆನ್ಸರ್ ಏನು, ಐ ರಿಪೀಟ್, ಫಸ್ಟ್ ಆನ್ಸರ್ ಈಸ್ ಬಟ್, ಸೆಕೆಂಡ್ ಆನ್ಸರ್ ಈಸ್ ಆ್ಯಸ್ ದೋ, ಥರ್ಡ್ ಆನ್ಸರ್ ಈಸ್, ಫಸ್ಟ್ ಆನ್ಸರ್ ಈಸ್ ಆಫ್ಟರ್ ಆಯಿತಾ, ಸೆಕೆಂಡ್ ಆನ್ಸರು ಆ್ಯಸ್ ದೋ, ಥರ್ಡ್ ಆನ್ಸರು ಬಟ್ ಆಗುತ್ತೆ, ಫೋರ್ತ್ ಆನ್ಸರು ಆ್ಯಸ್. ಐ ರಿಪೀಟ್, ಫಸ್ಟ್ ಆನ್ಸರ್ ಆಫ್ಟರ್, ಸೆಕೆಂಡ್ ಆನ್ಸರ್ ಆ್ಯಸ್ ದೋ, ಥರ್ಡ್ ಆನ್ಸರ್ ಬಟ್, ಫೋರ್ತ್ ಆನ್ಸರ್ ಆ್ಯಸ್ ಆಯಿತಾ. 32ನೆಯ ಪ್ರಶ್ನೆ ನೋಡೋಣ. ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ನಿಮಗೆ ಎಕ್ಸಾಮಲ್ಲೂ ಇದು 32ನೇ ಪ್ರಶ್ನೆನೇ ಆಗಿರುತ್ತೆ ಆಯಿತಾ. ನೋಡಿ, ಸಾಗರ್ ಪೇಂಟೆಡ್ ದಿ ಪೋರ್ಟ್ರೇಟ್ ಅಂತ ಇದೆ. ಯಾರಿಗೆ ಕ್ವಶನ್ ಟ್ಯಾಗ್ಸ್ ಬರಲ್ವೋ ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ವಶನ್ ಟ್ಯಾಗ್ಸ್ಗಳ ಲಿಂಕನ್ನು ಕೊಟ್ಟಿರ್ತೇನೆ. ಕ್ಲಿಕ್ ಮಾಡಿ ಒಂದೇ ಒಂದು ಎಕ್ಸಾಂಪಲ್ ನೋಡಿ, ನೀವೇ ಹೀರೋಸ್ಗಳಾಗ್ಬಿಡ್ತೀರ. ಇಷ್ಟು ಈಸಿನ ಇದು ಅಂತ ಟೆನ್ಷನ್ ಹಚ್ಕೊಬಿಟ್ರಪ್ಪ. ನಾನು ಇರೋದೇ ನಿಮಗೆ ಇಂಗ್ಲೀಷನ್ನು ಈಸಿ ಮಾಡ್ಕೊಳ್ಳಿಕ್ಕೆ. ಭಾಳ ವೇಟ್ ಮಾಡಬೇಡಿ ಈ ಸಲ. ಐ ಹ್ಯಾವ್ ಸಮ್ ಅದರ್ ವರ್ಕ್, ಐ ಹ್ಯಾವ್ ಕಮಿಟೆಡ್ ವಿತ್ ಅದರ್ ಥಿಂಗ್ಸ್. I request you, my dear children, please subscribe our YouTube channel. Those who are new to my channel, please ಆಯಿತಾ. ಇಂಗ್ಲೀಷ್ ಎಕ್ಸಾಮ್ ಮುಗಿದ ಮೇಲೆ ಏನಂತೀರ, ಪೇಚಾಡೋಕ್ಕಿಂತ ಎಕ್ಸಾಮ್ಗಿಂತ ಮುಂಚೆ ನಮ್ಮ ಎಲ್ಲ ಗ್ರಾಮರ್ ವೀಡಿಯೋಸ್ಗಳನ್ನು ನೋಡ್ಕೊಂಡೋದ್ರೆ ಔಟ್ ಇಂಗ್ಲೀಷಲ್ಲಿ ತೆಗಿತೀರ. ಇಷ್ಟು ನಾನು ಕಾನ್ಫಿಡೆನ್ಸ್ ಲೆವೆಲಲ್ಲಿ ಹೇಳ್ತಾ ಇದ್ದೇನೆ. ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಗ್ರಾಮರ್ ಆಗಿರ್ಬೋದು, ಎಲ್ಲದೂ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಅದನ್ನು ಯೂಟಿಲೈಸ್ ಮಾಡಿಕೊಳ್ಳಿ. ನೋಡಿ, 32ನೇದಕ್ಕೆ ಮೊದಲನೆಯ ಉತ್ತರ ಡಿಡಂಟ್ ಹಿ ಅನ್ನುವಂಥದ್ದು ಸರಿಯಾದ ಉತ್ತರ. ಶಿ ಸ್ಯಾಂಗ್ ಮೆಲೋಡಿಯಸ್ಲಿ ಅಂತ ಇದೆ. ಇದಕ್ಕೂ ಸರಿಯಾದ ಉತ್ತರ ಹೌ ಡಿಡ್ ಶಿ ಸಿಂಗ್ ಅಂತ ಬರೀಬೇಕಾಗತ್ತೆ. ಹೌ ಡಿಡ್ ಶಿ ಸಿಂಗ್. ರೆಕ್ಟಿಫೈ ದಿ ಎರರ್ ಅಂತ ಇದೆ. ಕೊಟ್ಟಿರುವ ಸೆಂಟೆನ್ಸಲ್ಲಿ ಕೆಲವೊಂದು ತಪ್ಪನ್ನು ಹುಡುಕಿ ತಾವುಗಳು ಸರಿಯಾಗಿ ಅದನ್ನು ಬರೆಯಬೇಕು ಅಂತ. ಸರಿ ಮಾಡಿ ಪೂರ್ತಿ ಸೆಂಟೆನ್ಸ್ ಬರೀಬೇಕು ಎಕ್ಸಾಮಲ್ಲಿ. ಬನ್ನಿ. ಚೆಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಗೇಮ್ ಅಂತ ಇದೆ. ಇಲ್ಲಿ ಎಲ್ಲ ಸರಿ ಕಾಣುತ್ತೆ, ಏನು ಹುಡುಕಿದ್ರು. ಆದರೆ ಒಂದು ತಪ್ಪಿದೆ, ಕಾಣಲ್ಲ ಕಣ್ಣಿಗೆ ಅಷ್ಟು ಸಲೀಸಾಗಿ. ನೆಟ್ಟಲ್ಲಿ ಹುಡುಕಿದ್ರು ನಿಮಗೆ ಎಲ್ಲ ಕರೆಕ್ಟ್ ಇದೆ ಅಂತ ಕೊಡ್ತಾನೆ. ನನ್ನ ಪ್ರಕಾರ ಇಲ್ಲಿ ಗೇಮ್ ಅಂತ ಇದೆ ಅಲ್ವಾ, ಅದು ತಪ್ಪು. ಅದು ಗೇಮ್ಸ್ ಅಂತ ಆಗಬೇಕು ಅಷ್ಟೇ, ಮತ್ತೇನೂ ಇಲ್ಲ ಆಯಿತಾ. ಸೆಕೆಂಡ್ ಕ್ವಶನಲ್ಲಿ ನೀವು ಎಕ್ಸಾಮಲ್ಲಿ ಚೆಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಗೇಮ್ಸ್ ಅಂತ ಬರೀಬೇಕಾಗತ್ತೆ. ಹಿ ಗೇವ್ ಮೀ ಆ್ಯನ್ ಯೂನಿಕ್ ಪ್ಲಾನ್ ಅಂತ ಇದೆ. ಇದಕ್ಕೆ 100% ಸರಿಯಾದ ಉತ್ತರ. ಇಲ್ಲಿ ಆರ್ಟಿಕಲ್ಲೇ ತಪ್ಪಿದೆ. ಆ್ಯನ್ ಅನ್ನುವಂಥದ್ದು ಆ್ಯನ್ ಜಾಗದಲ್ಲಿ ಎ ಅಂತ ಬರಬೇಕು ಆಯಿತಾ ಮಕ್ಕಳೇ. ನಂತರದಲ್ಲಿ ಭಾಳ ಈಸಿ ಇದೆ. 33ನೆಯ ಕ್ವಶನ್ನು ಮೇಲ್ಗಡೆ ನೋಡೋದು, ಕೆಳಗಡೆ ಬರೆಯೋದು. ಮೇಲ್ಗಡೆ ನೋಡೋದು ಊಪರ್ ದೇಖೋ ನೀಚೆ ಲಿಖಿಯೋ, ಊಪರ್ ದೇಖೋ ನೀಚೆ ಲಿಖಿಯೋ ಅಂತ ಕಣ್ಣಿಗೆ ಕಾಣುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ. ರೀಡ್ ದಿ ಫಾಲೋಯಿಂಗ್ ಪ್ಯಾಸೇಜ್ ಅಂತ ಇದೆ. ಮೇಲ್ಗಡೆ 3 ಲೈನು ಪ್ಯಾಸೇಜ್ ಇದೆ, ಓದ್ಬಿಟ್ಟು ಕೆಳಗಡೆ 4 ಬಾಕ್ಸ್ಗಳನ್ನು ಬರೆದ್ರೆ 2 ಅಂಕಗಳು ಸಿಗುತ್ತೆ. ಈಚ್ ಬಾಕ್ಸ್ ಕ್ಯಾರೀಸ್ ಹಾಫ್ ಮಾರ್ಕ್ಸ್. ಪ್ರತಿಯೊಂದು ಡ್ಯಾಶಿಗೆ ಅರ್ಧ ಅಂಕಗಳು ನೀಡಲಾಗುತ್ತೆ. ಸ್ಟ್ರೆಸ್ ಈಸ್ ಎ ಡ್ಯಾಶ್ ಅಂತ 1ನೇ ಬಾಕ್ಸ್ ಇದೆ, ಅದು ಒಂದು ಕಾಯಿಲೆ ಅಂತ ಬರೀರಿ. ಮಾಡರ್ನ್ ಡಿಸೀಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಯಿತಾ. 1. 2ನೇಯ ಏನಂತ ಇದೆ, ವೈಡ್ ಸ್ಪ್ರೆಡ್ ಇನ್ ಡ್ಯಾಶ್ ಅಂತ ಇದೆ. ಹೌದು ಅಲ್ವಾ, ಅದು ಈ 3 ಹಾಗೂ 4ಕ್ಕೆ. ಇಲ್ಲಿ ಏನಿದೆ ಅಂತ ನೋಡಬೇಕು. ಎಫೆಕ್ಟ್ಸ್ ಅಂತ ಇದೆ ನೋಡಿ, ಕಾಣ್ತಾ ಇದೆ ನಿಮ್ಮ ಎಡಭಾಗಕ್ಕೆ. ವೆರಿ ಗುಡ್. ಎಡಭಾಗದಲ್ಲಿ ಲೆಫ್ಟ್ ಸೈಡಿಗೆ ನಿಮಗೆ ಎಫೆಕ್ಟ್ಸ್ ಅಂತ ಇದೆ. ಹಾಗಿದ್ರೆ ದಿಸ್ ಮಾಡರ್ನ್ ಡಿಸೀಸ್ ಎಫೆಕ್ಟ್ಸ್ ಯಾರಿಗೆ,
ಸೆಕೆಂಡ್ ಆನ್ಸರು ಪೀಪಲ್ ಅಂತ ಆಗಬೇಕು ಆಯಿತಾ. ಹಾಗಿದ್ರೆ 3, 4ಕ್ಕೆ ಏನನ್ನು ನಾನು ನೋಡಿ ಆನ್ಸರ್ ಬರೀಬೇಕು ಅಂದರೆ ವೈಡ್ ಸ್ಪ್ರೆಡ್ ಇನ್ ಡ್ಯಾಶ್ ಅಂತ ಇದೆ. ಇನ್ನು ಯಾವ ದೇಶದಲ್ಲಿ USA ಅನ್ನುವಂಥದ್ದು 3, 4ಕ್ಕೆ UK ಅಂತ ಬರೀಬೇಕು. ಬನ್ನಿ ನನ್ನ ಪ್ರೀತಿಯ ಮಕ್ಕಳೇ, ಬಹಳ ಜನ ರಿಪೋರ್ಟ್ ದಿ ಫಾಲೋಯಿಂಗ್ ಅಂತ ಇದೆ ಅಲ್ವಾ, ಇದು 0 ಮಾರ್ಕ್ಸ್ ತಗೊತಾ ಇದ್ದೀರಾ. ರಿಪೋರ್ಟ್ ದಿ ಫಾಲೋಯಿಂಗ್ ಕನ್ವರ್ಸೇಷನ್ ಕೂಡ ಇಲ್ಲೇ ನಿಮಗೆ ಆನ್ಸರ್ ಹೇಳ್ತೇನೆ. ಡಾನ್ ಗಾನ್ಜಲೋ, ಯಾರಿಗೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಬರಲ್ವೋ ಅದೇ ಇದು 34 ಕ್ವಶನ್ ನಂಬರು. ದಯವಿಟ್ಟು ತಾವುಗಳು ಏನು ಮಾಡ್ಬೋದು ಅಂತ ಹೇಳಿದರೆ, ನನ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಭಾಳ ಈಸಿಯಾಗಿ ನಿಮಗೆ ಕಲಿಯುವ ರೀತಿಯಲ್ಲಿ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ನಂದೇ, ಯಾರ್ದು ಬೇರೆಯವ್ರದ್ದಲ್ಲ, ಭಾಳ ಈಸಿಯಾಗಿ ಹೇಳ್ಕೊಟ್ಟಿದ್ದೇನೆ, ಅದನ್ನು ಕಲೀರಿ ಆಯಿತಾ. ನೋಡಿ ಈಗ ಹೇಳ್ತೇನೆ. ಡಾನ್ ಗಾನ್ಜಲೋ ಸೆಡ್ ಟು ಡೊನಾಲಾರಾ ಅಥವಾ ಆಸ್ಕ್ಡ್ ಟು ಡೊನಾಲಾರಾ ವೆದರ್ ಹಿ ಮೈಂಡೆಡ್ ಹಿಸ್ ರೀಡಿಂಗ್ ಅಲೌಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಸೆಕೆಂಡ್ ಲೈನಿಗೆ ಡೊನಾಲಾರಾ ಸೆಡ್ ಡಾನ್ ಗಾನ್ಜಲೋ ದ್ಯಾಟ್ ಹಿ ಕುಡ್ ರೀಡ್ ಆ್ಯಸ್ ಲೌಡ್ ಆ್ಯಸ್ ಹಿ ಪ್ಲೀಸ್. ಥರ್ಡ್ ಲೈನಿಗೆ ಡಾನ್ ಗಾನ್ಜಲೋ ಆಸ್ಕ್ಡ್ ಡೊನಾಲಾರಾ ವೆದರ್ ಶಿ ಕುಡ್ ರೀಡ್ ವಿತೌಟ್ ಗ್ಲಾಸಸ್. ಶಿ ಅಂತ ಬರಬೇಕು. ವೆದರ್ ಶಿ ಕುಡ್ ರೀಡ್ ವಿತೌಟ್ ಗ್ಲಾಸಸ್ ಕ್ವಶನ್ ಮಾರ್ಕ್ ಹೋಗತ್ತಾಯ್ತಾ. ನಂತರದಲ್ಲಿ ಡೊನಾಲಾರಾ ರಿಪ್ಲೈಡ್ ಡಾನ್ ಗಾನ್ಜಲೋ ದಟ್ ಶಿ ಕುಡ್ ಆಯಿತಾ. ಡಾನ್ ಗಾನ್ಜಲೋ ಸೆಡ್ ಟು ಡೊನಾಲಾರಾ he envied ಹರ್ ವಂಡರ್ಫುಲ್ ಐಸೈಟ್. ಇಲ್ಲಿ ಇಷ್ಟು ಬರೆದ್ರೆ 5 ಮಾರ್ಕ್ಸ್ ಸಿಗುತ್ತೆ. ಎನಿಹೋ ನಿಮಗೆ ಅದು ಕಷ್ಟ ಅನಿಸಿದರೆ ಡೈರೆಕ್ಟಾಗಿ ತಾವುಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಗ್ರಾಮರ್ ವೀಡಿಯೋಸ್ಗಳನ್ನು ವಾಚ್ ಮಾಡಿದರೆ ಸಾಕು, ಹೀರೋಗಳಾಗ್ತೀರಾ. ಇದು ಭಾಳ ಈಸಿಯಾಗಿ ಕೊಟ್ಟಿದ್ದಾರೆ. ನೀವು ಹಾಗೂ ಒಬ್ಬ ಕಂಪ್ಯೂಟ್ರು ಟೆಕ್ನಿಷಿಯನ್ ಅಂಗಡಿಗೆ ಹೋಗಿದ್ದೀರಾ, ಕಂಪ್ಯೂಟರ್ ತಗೊಂಡು ರಿಪೇರಿ ಸರಿ ಇಲ್ಲ ಅಂತ, ಪ್ಲೀಸ್ ಬಿ ಸೀಟೆಡ್ ಅಂತ ಹೇಳಿದರು. ನೀವು ಹೋದ ತಕ್ಷಣ ಸೀಕಿಂಗ್ ಇನ್ಫಾರ್ಮೇಷನ್, ಏನು ಸರ್ ಏನು ತೊಂದರೆ ನಿಮಗೆ ಅಂತ, ನಿಮ್ಮ ಕಂಪ್ಯೂಟರ್ಗೆ ಅಂತ. ಆವಾಗ ನೀವು ನೋಡಿ ಸೀಕಿಂಗ್ ಇನ್ಫಾರ್ಮೇಷನ್, ಆವಾಗ ಅವ್ರು ಕೇಳ್ತಾ ಇದ್ದಾರೆ, ಸರ್ ನಾನು ನಿಮ್ಗೆ ಹೇಗೆ ಸಹಾಯ ಮಾಡಲಿ, ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ. ಆವಾಗ ನೀವು ಕೆಳಗಡೆ ಹೇಳ್ತಾ ಇದ್ದೀರಾ ಮೈ ಕಂಪ್ಯೂಟರ್ ಈಸ್ ನಾಟ್ ವರ್ಕಿಂಗ್ ಅಥವಾ ಮೈ ಕಂಪ್ಯೂಟರ್ ಹ್ಯಾಂಗ್ಸ್ ಅಗೇನ್ ಆ್ಯಂಡ್ ಅಗೇನ್ ಅಂತ ಏನಾದರೂ ಬರಿಬೋದು. ಕೊನೆಯದಾಗಿ ಅವರು ಇಟ್ಟು ಹೋಗ್ರಪ್ಪ ಅಲ್ಲಿ ಅಂತ ಇದೆ. ಕೀಪ್ ಆ್ಯಂಡ್ ಗೋ, ಐ ಆಮ್ ವೆರಿ ಬ್ಯುಸಿ, ಆಫ್ಟರ್ ಯು ಕ್ಯಾನ್ ಮೀಟ್ ಮೀ ಆಫ್ಟರ್ 2 days ಅಂತ ಇದೆ. ಆವಾಗ ನೀವು ಅಲ್ಲಿ ಎಸ್ ಸರ್ ಅಂತ ಬರೀಬೇಕು. ನೋ ಅಂತ ಬರೆಯಂಗಿಲ್ಲ, ಗೊತ್ತಾ. ಲಾಸ್ಟಲ್ಲಿ ಇದೆ ನೋಡಿ ಬ್ರಾಕೆಟಲ್ಲಿ ಅಗ್ರೀಸ್ ಅಂತ ಇದೆ. ಅಗ್ರಿ ಅಂತ ಹೇಳಿದರೆ ಎಸ್ ಅಂತಲೇ ಬರೀಬೇಕು, ನೋ ಅಂತ ಬರೆಯಂಗಿಲ್ಲ. ನೋ ಐ ವಾಂಟ್ ನೌ ಓನ್ಲಿ ಅಂತ ಬರೆದ್ರೆ 0 ಮಾರ್ಕ್ಸು. ಎಸ್ ಸರ್ ಅಂತ ಬರೀರಿ. ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಇದೆ, ಥ್ಯಾಂಕ್ ಯು ಅಂತ ಬರೀಬೇಕಾಗತ್ತೆ. ಪಾರ್ಟ್ ಇ ಮೈ ಡಿಯರ್ ಚಿಲ್ಡ್ರನ್, ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದಿ ಟೈಮ್ಸ್ ಆಫ್ ಇಂಡಿಯಾ ಅಂತ ಇದೆ ಆಯಿತಾ. ನೋಡಿ ಪಾರ್ಟ್ ಇಗೆ ನಾವು ಬರೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರಿಗೆ ಲೆಟರ್ ರೈಟಿಂಗಲ್ಲಿ ಔಟ್ ಆಫ್ ಮಾರ್ಕ್ಸ್ ಬರ್ತಾಯಿಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 3 ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಒಂದು ಲೆಟರ್ ರೈಟಿಂಗಲ್ಲಿ ನೀವು ಏನು ತಪ್ಪು ಮಾಡ್ತಾಯಿದ್ದೀರಾ ಅಂತ, ಇನ್ನೊಂದು ಲಿಂಕಲ್ಲಿ ಯಾವ ರೀತಿಯಾಗಿ ಲೆಟ್ರ್ ಬರೀಬೇಕು ಅಂತ, ಇನ್ನೊಂದು ಲಿಂಕಲ್ಲಿ ಏನನ್ನು ಬರೆದ್ರೆ 0 ಮಾರ್ಕ್ಸ್ ಕೊಡ್ತಾರೆ ಅಂತ. ಇದನ್ನೆಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು, ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮನ್ನು ಬರೀರಿ ಅಂತ ಹೇಳ್ತಾ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈಗಾಗಲೇ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ದ್ವಿತೀಯ PUCಯ ಪ್ರತಿಯೊಂದು ಸಬ್ಜೆಕ್ಟಿನ 3 ಮಾಡಲ್ ಕ್ವಶನ್ ಪೇಪರು ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ಆಯಿತಾ. ಅದನ್ನು ಯೂಟಿಲೈಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.